ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಹಲೋ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ KCT ಎಕ್ಸಾಮ್ಸನ್ನು ಯಾರ್ಯಾರು ಬರೀಬೇಕು, ಸೆಕೆಂಡ್ ಪಿನಲ್ಲಿ ಈಗ ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಅಂದರೆ NC ಅಂತ ಬಂದಿರೋ ವಿದ್ಯಾರ್ಥಿಗಳು ಬರೀಬೇಕಾ, ಸೆಕೆಂಡ್ PUC PU ಬೋರ್ಡ್ ಎಕ್ಸಾಮ್ಸ್ 1 ಆಗಿದೆ, ಅದೇ ರೀತಿ ಸೆಕೆಂಡ್ PUC ಎಕ್ಸಾಮ್ 2 ಕಂಡಕ್ಟ್ ಆಗ್ತಾ ಇದೆ April 24 ಇಂದ, ಮತ್ತು ಎಕ್ಸಾಮ್ 3 ಈ ವಿದ್ಯಾರ್ಥಿಗಳ ರಿಸಲ್ಟ್ ಬಂದ ಮೇಲೆ ಆ ರಿಸಲ್ಟನ್ನು KCT ರ್ಯಾಂಕಿಗೆ ಕನ್ಸಿಡರ್ ಮಾಡ್ಕೋತಾರೆ. ನಾವು ಸೆಕೆಂಡ್ ಎಕ್ಸಾಮ್ ಬರೀಬಹುದಾ, ಸೆಕೆಂಡ್ ಎಕ್ಸಾಮ್ ಬರೆಯೋದ್ರಿಂದ ನಮಗೇನು ಎಫೆಕ್ಟ್ ಆಗೋಲ್ವಾ, ಎಸ್ಪೆಷಲಿ KCT ಬರೀತಿರೋ ವಿದ್ಯಾರ್ಥಿಗಳಿಗೆ ಮತ್ತು ನೀಟ್ ಬರೀತಿರೋ ವಿದ್ಯಾರ್ಥಿಗಳಿಗೆ, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಎಕ್ಸಾಮ್ಸಲ್ಲಿ NC ಅಂತ ಬಂದಿದೆಯೋ ನಾಟ್ ಕ್ಲಿಯರೆನ್ಸ್ ಅಂದರೆ ನಾಟ್ ಕ್ಲಿಯರ್ಡ್ ಮೀನ್ಸ್ ಫೇಲ್ ಅಂತ ಹೇಳ್ಬೋದು. ಸದ್ಯಕ್ಕೆ ಫೇಲ್ ಅನ್ನೋ ವರ್ಡ್ ಇಲ್ಲ, ನಾಟ್ ಕ್ಲಿಯರ್. ಯಾಕೆಂದರೆ ಮೂರು ಎಕ್ಸಾಮ್ಸ್ ಇದೆ. ಏನಾದರೂ ನೀವು ಫಸ್ಟ್ ಎಕ್ಸಾಮಲ್ಲಿ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಎಕ್ಸಾಮ್ 2ನಲ್ಲಿ ಬರೆದು ಪಾಸ್ ಆಗ್ಬೋದು. ಸಪೋಸ್ ಎಕ್ಸಾಮ್ 2 ಬರೋದು ಅಲ್ಲೂ ಫೇಲ್ ಆಗಿಬಿಟ್ರೆ ಎಕ್ಸಾಮ್ 3ಗೆ ಹೋಗ್ಬೋದು. ಬೆಸ್ಟ್ ತಗೋತಾರೆ ಎಕ್ಸಾಮ್ 1ನಲ್ಲಿ, ಎಕ್ಸಾಮ್ 2ನಲ್ಲಿ, ಎಕ್ಸಾಮ್ 3ನಲ್ಲಿ. ಸಪೋಸ್ ಒಂದು ಸಬ್ಜೆಕ್ಟ್ ಅಂದ್ಕೊಳ್ಳಿ, ಎಕನಾಮಿಕ್ಸ್ ಅಂದ್ಕೊಳ್ಳೋಣ. ಈಗ ಇದರಲ್ಲಿ ಫೇಲ್ ಆಗಿದ್ರಿ, ಎಕ್ಸಾಮ್ 2 ಬರೆದಾಗ 45 ಬಂತು, ಎಕ್ಸಾಮ್ 3ನೂ ಬರೋದು ಅಂದ್ಕೊಳ್ಳಿ, ಎಕ್ಸಾಮ್ 3ನೂ ಬರೆದಾಗ ಒಂದು 90 ಬಂತು ಅಂದ್ಕೊಂಡ್ರೆ ಆಗ ನಿಮಗೆ 90 ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಯಾವುದು ಹೈಯೆಸ್ಟ್ ಮಾರ್ಕ್ಸ್ ಇರುತ್ತೋ ಅದನ್ನು ಕನ್ಸಿಡರ್ ಮಾಡ್ತಾರೆ. ಇನ್ನು KCT ಎಕ್ಸಾಮ್ಸ್ ನಾವು ಬರಿತಿದ್ದೀವಿ, ನಾವು ತಗೋಬೋದಾ ಎಕ್ಸಾಮ್ 2ನ? ಎಸ್, ಯು ಕ್ಯಾನ್ ಟೇಕ್ ಎಕ್ಸಾಮ್ 2, ಬಟ್ ಒಂದು ಕ್ಲಾರಿಟಿ ನಿಮ್ಮಲ್ಲಿ ಇರಲಿ. KCT ಎಕ್ಸಾಮ್ಸ್ ತಗೋತೀರಾ, ಅದು ಈ ಮಂತು April 16, 17 ಇದೆ. ಅದಾದಮೇಲೆ 24 ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಟೈಮ್ ಇರುತ್ತೆ. ಬಟ್ ನೀವು KCT ಎಕ್ಸಾಮ್ಸ್ ಮುಗಿದ ಮೇಲೆ ಬೋರ್ಡ್ ಎಕ್ಸಾಮ್ ಕಡೆ ಗಮನ ಕೊಡಬೇಕು. ಅದನ್ನು ಚೆನ್ನಾಗಿ ಓದಿದ್ರೆ, ಸಪೋಸ್ ಈಗ ಒಂದು 70 ಬಂದಿದೆ ಅಂತ ಅಂದ್ಕೊಳ್ಳೋಣ, ಇಂಪ್ರೂವ್ಮೆಂಟ್ ಆಗಬೇಕು ಅನ್ನಂಗಿದ್ರೆ ಎಕ್ಸಾಮ್ 2 ತೊಗೋಬೋದು. ಸೀರಿಯಸ್ ಆಗಿ ತೊಗೊಂಡು ನೀವು ಓದಿ ಬರಿಬೋದು, ಅದರಿಂದ ಯಾವುದೂ ಪ್ರಾಬ್ಲಮ್ ಇಲ್ಲ. ಏನಾದರೂ ನಿಮಗೆ 86 ಮಾರ್ಕ್ಸ್ ಬಂತು ಅಂದ್ಕೊಂಡ್ರೆ ಸೆಕೆಂಡ್ ಎಕ್ಸಾಮಲ್ಲಿ ಆ 86 ಮಾರ್ಕ್ಸ್ ಅಂದರೆ ಯಾವುದು ಹೈಯೆಸ್ಟ್ ಬಂದಿದೆಯೋ ಆ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಫೀಸ್ ಎಷ್ಟು ಕಟ್ಟಬೇಕಾಗುತ್ತೆ ನಾವು ಸೆಕೆಂಡ್ ಎಕ್ಸಾಮ್ ಮತ್ತು ಥರ್ಡ್ ಎಕ್ಸಾಮ್ಗೆ? ಸೆಕೆಂಡ್ ಎಕ್ಸಾಮ್ಸ್ಗೂ ಅಷ್ಟೇ, ಥರ್ಡ್ ಎಕ್ಸಾಮ್ಸ್ಗೂ ಅಷ್ಟೇ ಯಾವುದೇ ರೀತಿ ಫೀಸ್ ಕಟ್ಟೋ ಆಗಿಲ್ಲ. ಅಷ್ಟೇ ಎಕ್ಸಾಮ್ ತೊಗೊಳೋದಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕು. ಸೆಕೆಂಡ್ ಎಕ್ಸಾಮ್ ತೊಗೊಂಡ್ರೆ KCT ರ್ಯಾಂಕಿಂಗ್ ಏನಾದರೂ ಪ್ರಾಬ್ಲಮ್ ಆಗುತ್ತಾ, KCT ರ್ಯಾಂಕಿಂಗ್ ಅದನ್ನು ಕನ್ಸಿಡರ್ ಮಾಡ್ತಾರಾ ಅಂತ. ಈಗಿನ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಫಸ್ಟ್ ಎಕ್ಸಾಮ್ ಮಾರ್ಕ್ಸನ್ನು ಮತ್ತು ಸೆಕೆಂಡ್ ಎಕ್ಸಾಮ್ ಮಾರ್ಕ್ಸನ್ನು KCT ರ್ಯಾಂಕಿಗೆ ಕನ್ಸಿಡರ್ ಮಾಡ್ತಾರೆ. ಕ್ಲಾರಿಟಿ ಸಿಗ್ತಾ? ಎಸ್, ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ KEನವರು KCT ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಹಾಗಾಗಿ ಸೆಕೆಂಡ್ ಎಕ್ಸಾಮ್ ತಗೋಬೋದು ಇಂಪ್ರೂವ್ಮೆಂಟ್ ಅಂತ ಹೇಳಿ, ಅಲ್ಲಿ ಬಂದರೂ ಹೈಯೆಸ್ಟ್ ಮಾರ್ಕ್ಸ್ನ ಕನ್ಸಿಡರ್ ಮಾಡಿ ರ್ಯಾಂಕನ್ನು ಕೊಡ್ತಾರೆ. ಕ್ಲಿಯರ್? ಇನ್ನು ಎಕ್ಸಾಮ್ 3 ಬರೆದ್ರೆ ನಾವು ರ್ಯಾಂಕನ್ನು ಕನ್ಸಿಡರ್ ಮಾಡ್ತಾರೆ. ಫಸ್ಟ್ ರೌಂಡ್ ಮುಗಿದಿರುತ್ತೆ KE ಕಡೆಯಿಂದ, ಸೆಕೆಂಡ್ ರೌಂಡು ಆಗೋದ್ರೆ ನೀವು ಥರ್ಡ್ ರೌಂಡ್ಗೆ ಬೇಕಾದ್ರೆ ಎಂಟ್ರಿ ಕೊಡ್ಬೋದು. ಆಲ್ಮೋಸ್ಟ್ ಟಾಪ್ ರ್ಯಾಂಕಿಂಗ್ ಕಾಲೇಜಸ್ಗಳ ಸೀಟ್ ಅಲಾಟ್ ಆಗಿಬಿಟ್ಟಿರುತ್ತೆ. ರಿಮೈನಿಂಗ್ ಸೀಟ್ಗಳಿಗೆ ನೀವು ಕಾಂಪೀಟ್ ಮಾಡಬೇಕಾಗುತ್ತೆ. ನೀವು ಎಕ್ಸಾಮ್ 3ನ ತೊಗೊಂಡು ನಾವು KCT ಎಕ್ಸಾಮ್ಸ್ ರ್ಯಾಂಕಿಂಗ್ ಕನ್ಸಿಡರ್ ಮಾಡ್ಕೋತೀವಿ ಅಂದರೆ ದಟ್ ಈಸ್ ವೇಸ್ಟ್ ಆಫ್ ಟೈಮ್. ಹಾಗಾಗಿ ನೀವೇನೇ ತೊಗೊಳಂಗಿದ್ರು ಎಕ್ಸಾಮ್ 2ನಲ್ಲೇ ಹೈಯೆಸ್ಟ್ ಮಾರ್ಕ್ಸ್ ಇದ್ದರೆ ಯು ಕ್ಯಾನ್ ಕಾಂಪೀಟ್ ಫಾರ್ KCT. ಕ್ಲಿಯರ್? ಓಕೆ. ನೀವು ನೀಟ್ ವಿದ್ಯಾರ್ಥಿಗಳು ಆಗಿದ್ದರೆ, ನೀವು ನೀಟ್ ಎಕ್ಸಾಮ್ ಬರಿತಾ ಇದ್ದರೆ, ಇಲ್ಲ JEE ಎಕ್ಸಾಮ್ಸ್ ಬರಿತಾ ಇದ್ದರೆ, ಅಪ್ಕಮಿಂಗ್ ಬರಿತಾ ಇದ್ದರೆ, ಅವ್ರಿಗೆ PU ಬೋರ್ಡ್ ಮಾರ್ಕ್ಸ್ ಬೇಕಾ ಯೋಚನೆ ಮಾಡಿ. ಎಲಿಜಿಬಲ್ ಮಾರ್ಕ್ಸ್ ಇದ್ದರೆ ಸೆಕೆಂಡ್ ಎಕ್ಸಾಮ್ಸ್ ತೊಗೊಳ್ಳೋ ನೆಸೆಸಿಟಿ ಇಲ್ಲ. ಯಾಕೆಂದರೆ ನೀಟ್ ಎಕ್ಸಾಮ್ಸ್ಗೆ ಬೋರ್ಡ್ ಎಕ್ಸಾಮ್ಸ್ನ ಕನ್ಸಿಡರ್ ಮಾಡೋದೇ ಇಲ್ಲ. PU ಬೋರ್ಡ್ ಮಾರ್ಕ್ಸ್ ಇಂಪ್ರೂವ್ ಆಗಬೇಕು ಅನ್ನೋದು ತಗೊಳ್ಳಿ, ಬಟ್ ಅಟ್ ದಿ ಸೇಮ್ ಟೈಮ್ 16, 17 KCT ಎಕ್ಸಾಮ್ಸ್ ಮುಗಿದ ಮೇಲೆ ನೀವು ಅಪ್ಕಮಿಂಗ್ ನೀಟ್ ಎಕ್ಸಾಮ್ಸ್ಗೆ ಮತ್ತು JEE ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು. KCT ಎಕ್ಸಾಮ್ಸ್ನ ಬರೆದು ನಾವು BE ಕಾಲೇಜಸ್ಗೆ ಹೋಗಬೇಕು, KCT ಎಕ್ಸಾಮ್ನ ಬರೆದು ನಾವು ವೆಟರ್ನಿಗೆ ಹೋಗಬೇಕು, BSc ಅಗ್ರಿಗೆ ಹೋಗಬೇಕು, ಫಾರ್ಮಸಿಗೆ ಹೋಗಬೇಕು, ಇನ್ನಿತರ ಕೋರ್ಸ್ಗಳಿಗೆ ಹೋಗಬೇಕು ಅನ್ನಂಗಿದ್ರೆ ನೀವು ಸೆಕೆಂಡ್ ಎಕ್ಸಾಮ್ಸ್ ತಗೊಳ್ಳಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೆಕೆಂಡ್ ಎಕ್ಸಾಮ್ಸ್ ಆದಮೇಲೆ ರಿಸಲ್ಟ್ ಬಂದ ಮೇಲೆ ಆ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ. ಅಲ್ಲಿವರೆಗೂ ರ್ಯಾಂಕ್ ಅನೌನ್ಸ್ ಮಾಡೋದಿಲ್ಲ. ಇದಿಷ್ಟು ನಿಮ್ಮ ಡೌಟ್ಸ್ಗಳಿಗೆ ನಮ್ಮ ಕಡೆಯಿಂದ ಬಂದಿರೋ ಸೊಲ್ಯೂಷನ್. ಇನ್ನೂ ಏನಾದರೂ ನಿಮ್ಮಲ್ಲಿ ಡೌಟ್ಸ್ಗಳಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ, ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ರಿಪ್ಲೈ ಕೊಡೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡೋಣ.